ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 8ನೇ ಅಧ್ಯಾಯ 27ನೆಯ ಶ್ಲೋಕ. ನೈತೆ ಶ್ರುತಿ ಪಾರ್ಥಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವ ಅರ್ಜುನ. ಈ ಅರ್ಜುನ, ಯೋಗಿಯಾಗಿರ್ತಕ್ಕಂಥವನು ಈ ಎರಡು ಮಾರ್ಗವನ್ನು ಅನುಸರಿಸಿದರೆ ಆತನು ಯಾವಾಗಲೂ ಕೂಡ ಸುಖವಾಗಿರುತ್ತಾನೆ. ಈ ಮಾರ್ಗಗಳು ಆತನಿಗೆ ಸುಖಕರವಾಗಿರ್ತಕ್ಕಂಥವುಗಳು. ಅವನು ಭ್ರಾಂತಿಗೊಳಗಾಗುವುದಿಲ್ಲ. ಆತನು ದಿಟ್ಟನಾಗಿ ಧೈರ್ಯವಾಗಿರುತ್ತಾನೆ. ಆದ್ದರಿಂದ ಯಾವಾಗಲೂ ನೀನು ಯೋಗಯುಕ್ತನಾಗಿರು ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಬೋಧೆ ಮಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ಯೋಗಯುಕ್ತೋ ಭವಾರ್ಜುನ, ಯೋಗಯುಕ್ತ ಭವ ಅಂತ ಹೇಳುವಂತ ಮಾತು. ಯೋಗಯುಕ್ತೋ ಭವ ಅಂತಂದ್ರೆ ನೀನು ಯೋಗಯುಕ್ತನಾಗು. ಯಾವಾಗ ಅಂತಂದ್ರೆ ಯಾವಾಗಲೂ ಯೋಗಯುಕ್ತನಾಗು, ನಿತ್ಯ ನಿರಂತರ ಯೋಗಯುಕ್ತನಾಗು. ಹೇಳುವಾಗಾಯ್ತು, ಕೂತ್ಕೊಳ್ಳುವಾಗಾಯ್ತು, ನಿಂತ್ಕೊಳ್ಳುವಾಗಾಯ್ತು, ಮಲಗುವಾಯ್ತು, ಮಾತನಾಡುವಾಗ, ಹೇಳುವಾಗ, ಕೇಳುವಾಗ, ಕೊಡುವಾಗ, ತಗೊಳ್ಳುವಾಗ, ಯಾವಾಗೆಲ್ಲ ಸಮಯದಲ್ಲಿಯೂ ಕೂಡ ನೀನು ಯೋಗಯುಕ್ತನಾಗು. ಯಾವಾಗ ನೀನು ಯೋಗಯುಕ್ತನಾಗ್ತೀಯೋ ಆವಾಗ ನೀನು ಸುಖವಾಗಿರೋದಕ್ಕೆ ಸಾಧ್ಯವಿದೆ. ಕಾರಣ ಏನು ಅಂತಂದ್ರೆ, ಮರಣಾವಸ್ಥೆ ಅನ್ನುವಂಥದ್ದು ಯಾವಾಗ ಬರುತ್ತದೆ ಅಂತ ಯಾರಿಗೂ ಹೇಳಲಿಕ್ಕೆ ಬಂದಿಲ್ಲ. ಮರಣಾವಸ್ಥೆ ಅನ್ನುವಂಥದ್ದು ಅದು ಯಾವಾಗಲೂ ಕೂಡ ತನ್ನ ನಿರ್ಧಾರವನ್ನು ಯಾರಿಗೂ ಹೇಳದೆ ಬರುವಂಥದ್ದು. ಆದ್ದರಿಂದ ಮರಣವನ್ನ ನಿಶ್ಚಿತವಾಗಿ ಹೇಳಲು ಅಸಾಧ್ಯವಾಗಿರೋದ್ರಿಂದ ಆ ಮರಣವನ್ನ ಜಯಿಸಬೇಕು ಅಂತಾದರೆ ಯೋಗಯುಕ್ತನಾಗು. ಯಾವಾಗ ನೀನು ಯೋಗಯುಕ್ತನಾಗ್ತೀಯೋ ಆವಾಗ ನಿನಗೆ ಮರಣ ಬಂದರೂ ಕೂಡ ದುಃಖವಾಗುವುದಿಲ್ಲ. ಹಾಗಾಗಿ ಯೋಗಯುಕ್ತೋ ಭವ ಅನ್ನುವಂಥ ಮಾತು ಇಲ್ಲಿ ಒತ್ತಿ ಹೇಳಲಾಗ್ತಿದೆ. ನ ಇತಿ ಶ್ರುತಿ ಪಾರ್ಥ. ಇದನ್ನು ಕೇಳಿರ್ತಕ್ಕಂಥ ಯಾರಾದರೂ ಇದ್ದರೆ ತಿಳಿದುಕೊಳ್ಳಿ, ಯಾರು ಈ ಯೋಗವನ್ನ ಅಧ್ಯಯನ ಮಾಡಿದಾರೋ, ಈ ಯೋಗಾಭ್ಯಾಸವನ್ನು ತಿಳಿದುಕೊಂಡಿದ್ದಾರೋ ಅವರು ಯಾವಾಗಲೂ ಕೂಡ ದುಃಖಕ್ಕೆ ಒಳಗಾಗುವುದಿಲ್ಲ. ನ ಮುಹ್ಯತಿ ಕಶ್ಚನ ಅನ್ನುವಂಥ ಮಾತು. ಯೋಗಿ ನ ಮುಹ್ಯತಿ ಕಶ್ಚನ. ಯೋಗಿ ಆಗಿರ್ತಕ್ಕಂಥವನು ಮೋಹ ಮಮಕಾರಗಳಿಗೆ ಒಳಗಾಗುವುದಿಲ್ಲ. ಯೋಗಿ ಆಗಿರ್ತಕ್ಕಂಥವನು ದುಃಖ ದುಮ್ಮಾನಗಳಿಗೆ ಒಳಗಾಗುವುದಿಲ್ಲ. ಯೋಗಿ ಆಗಿರ್ತಕ್ಕಂಥವನು ದ್ವಂದ್ವ ತಾಪತ್ರಯಗಳಿಗೆ ಒಳಗಾಗುವುದಿಲ್ಲ. ಯೋಗಿ ಆಗಿರ್ತಕ್ಕಂಥವನು ಸಂಶಯ, ವಿಪರೀತ ಭಾವನೆ, ಅಸಂಭಾವನೆ ಮೊದಲಾದವುಗಳಿಗೆ ಒಳಗಾಗುವುದಿಲ್ಲ. ಆತನು ಯೋಗಿಯಾಗಿ ಸಹಜವಾಗಿರ್ತಕ್ಕಂಥ ತನ್ನ ಆತ್ಮಸ್ಥಿತಿಯಲ್ಲಿ ಮತ್ತು ಬ್ರಹ್ಮಚಿಂತನೆಯಲ್ಲಿ, ಸ್ವರೂಪ ಚಿಂತನೆಯಲ್ಲಿ ಲೀನವಾಗಿರ್ತಾನೆ, ಬ್ರಹ್ಮಮಯವಾಗಿರ್ತಾನೆ, ಬ್ರಹ್ಮ ಸ್ವರೂಪಿಯಾಗಿರುತ್ತಾನೆ. ಆದ್ದರಿಂದ ಆತನಿಗೆ ಯಾವ ಕಾಲಕ್ಕೂ ಕೂಡ ದುಃಖ ಅನ್ನುವಂಥದ್ದು ಬರುವುದಿಲ್ಲ. ಮತ್ತೊಂದು ಮಾರ್ಗ ಅನ್ನುವಂಥದ್ದು ಇರೋದಿಲ್ಲ. ಆತನಿಗೆ ಒಂದೇ ಒಂದಾಗಿರ್ತಕ್ಕಂಥ ಬ್ರಹ್ಮ ವೇದ ಬ್ರಹ್ಮಯುಗ ಭವತಿ ಅನ್ನುವಂಥ ಶ್ರುತಿಯ ಮಾತು ಕೇಳಿಬರುತ್ತದೆ. ಆತನು ಬ್ರಹ್ಮವೇದನಾಗಿದ್ದಾನೆ, ಬ್ರಹ್ಮವಿತ್ತನಾಗಿದ್ದಾನೆ, ಬ್ರಹ್ಮಜ್ಞಾನಿಯಾಗಿದ್ದಾನೆ. ಆದ್ದರಿಂದ ಆತನು ಬ್ರಹ್ಮ ಸುಖಿಯಾಗುತ್ತಾನೆ ಅಂತ. ಹಾಗಾಗಿ ನೀನು ಈ ಯೋಗವನ್ನ ಅನುಸರಿಸಿಕೋ, ಈ ಯೋಗವನ್ನು ಅಧ್ಯಯನ ಮಾಡು, ಯೋಗವನ್ನು ತಿಳಿದುಕೋ, ಯೋಗಿಯಾಗು. ಯಾರು ಯೋಗಿ ಆಗ್ತಾರೋ ಅವರು ರೋಗವನ್ನ ಕಳೆದುಕೊಳ್ತಾರೆ. ಯಾರು ಯೋಗಿ ಆಗ್ತಾರೋ ಅವರು ಭೋಗವನ್ನು ಕಳೆದುಕೊಳ್ತಾರೆ. ಯಾರು ಯೋಗಿ ಆಗ್ತಾರೋ ಅವರು ಜನನ ಮರಣಗಳನ್ನು ಕಳೆದುಕೊಳ್ತಾರೆ. ಯಾರು ಯೋಗಿ ಆಗ್ತಾರೋ ಅವರು ಕಾಮ ಕ್ರೋಧಗಳನ್ನು ಕಳೆದುಕೊಳ್ತಾರೆ. ಯಾರು ಯೋಗಿ ಆಗ್ತಾರೋ ಅವರು ಬಡತನವನ್ನು ಕಳೆದುಕೊಳ್ತಾರೆ. ಯಾರು ಯೋಗಿ ಆಗ್ತಾರೋ ಅವರ ದುಃಖಗಳನ್ನು ಕಳೆದುಕೊಳ್ತಾರೆ. ಯಾರು ಯೋಗಿ ಆಗ್ತಾರೋ ಅವರ ಸರ್ವ ಸುಖಗಳನ್ನು ಹೊಂದುತ್ತಾರೆ. ಆದ್ದರಿಂದ ನೀನು ಸರ್ವ ಸುಖಿಯಾಗಬೇಕು, ಆತ್ಮ ಸುಖಿಯಾಗಬೇಕು, ಬ್ರಹ್ಮ ಸುಖಿಯಾಗಬೇಕು, ಸ್ವರೂಪ ಸುಖಿಯಾಗಬೇಕು ಅಂತಾದರೆ ನೀನು ಯೋಗಿಯಾಗು. ಯೋಗವನ್ನು ಅಳವಡಿಸಿಕೋ. ಯೋಗ ಅನ್ನುವಂಥದ್ದು ಈ ಕಿಂಚಿತ್ತನಾಗಿರ್ತಕ್ಕಂಥ ಜೀವನನ್ನ ಬ್ರಹ್ಮ ಸ್ವರೂಪಕ್ಕೆ ತಗೊಂಡು ಹೋಗ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ಈ ಜೀವನು ಬ್ರಹ್ಮವಾಗುವುದಕ್ಕೆ ಅದು ಮೂಲ ಅಡಿಪಾಯವಾಗಿರೋದ್ರಿಂದ ನೀನು ಯೋಗವನ್ನು ಅಳವಡಿಸಿಕೋ. ಯಾರು ಯೋಗಿ ಆಗಿರ್ತಕ್ಕಂಥವ್ರು ಭ್ರಷ್ಟರಾಗಿರುವಂಥದ್ದು ಭೂಮಿಯ ಮೇಲೆ ಕಂಡು ಬಂದಿಲ್ಲ. ಯೋಗಿ ಆಗಿರ್ತಕ್ಕಂಥವ್ರು ಯಾವಾಗಲೂ ಕೂಡ ಬ್ರಹ್ಮ ಸ್ವರೂಪಿಗಳಾಗಿ ಬ್ರಹ್ಮಾನಂದವನ್ನು ಅನುಭವಿಸ್ತಾ ಇರ್ತಾರೆ. ಅವ್ರಿಗೆ ಯಾವಾಗಲೂ ಕೂಡ ದುಃಖ ಎಂದೂ ಕನಸಿನಲ್ಲಿಯೂ ಕೂಡ ಕಾಣಲಿಲ್ಲ. ಹಾಗಾಗಿ ಸದಾ ಸರ್ವ ಸುಖಿಗಳಾಗಿರ್ತಾರೆ. ಆದ್ದರಿಂದ ಅರ್ಜುನ, ನಾನು ನಿನಗೆ ಕಳಕಳಿಯಿಂದ ಹೇಳ್ತಾ ಇದ್ದೇನೆ, ಪ್ರೀತಿಯಿಂದ ಹೇಳ್ತಾ ಇದ್ದೇನೆ, ಇದನ್ನು ನಿನ್ನ ಮೇಲೆ ಕರುಣೆಯಿಂದ ಹೇಳ್ತಾ ಇದ್ದೇನೆ, ನೀನು ಯೋಗಿಯಾಗು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ
ವ್ಯಕ್ತಗೊಳಿಸಲಾಗಿದೆ. ಯಾವಾಗ ಅಂತಂದ್ರೆ ಸರ್ವೇಶು ಕಾಲೇಶು, ಬೆಳಗ್ಗೆ ಅನ್ನೋದಿಲ್ಲ, ಮಧ್ಯಾಹ್ನ ಅನ್ನೋದಿಲ್ಲ, ಸಾಯಂಕಾಲ ಅನ್ನೋದಿಲ್ಲ, ರಾತ್ರಿ ಅನ್ನೋದಿಲ್ಲ, ಹಗಲು ಅನ್ನೋದಿಲ್ಲ. ನಿನಗೆ ಎದ್ದಾಗಿನಿಂದ ಮಲಗುವವರೆಗೆ, ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೂಡ ಈ ಯೋಗವನ್ನ ನೀನು ಅಧ್ಯಯನ ಮಾಡುತ್ತಿದ್ದರೆ ನೀನು ಸುಖಿಯಾಗುತ್ತೀಯ ಅರ್ಜುನ ಅನ್ನುವಂಥ ಅಭಿಪ್ರಾಯವನ್ನ ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.